ನಮಸ್ಕಾರ ಎಲ್ರಿಗೂ ಎಕ್ಸ್ಟ್ರಾ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ನಿನ್ನೆ ಲವ್ ಮಾಕ್ಟೇಲ್ 3 ಟ್ರೇಲರ್ ಬಿಟ್ಟಿದ್ರು. ಆಮೇಲೆ ದುರಂಧರ್ ದ ರಿವೆಂಜ್ ಅಂದ್ರೆ ದುರಂಧರ್ ಪಾರ್ಟ್ ಟ್ರೇಲರ್ ಕೂಡ ಬಿಟ್ಟಿದ್ರು, ಹಿಂದಿಲಿ ಬಿಟ್ಟಿದ್ರು. ಸೊ ನಾನು ಕನ್ನಡದಲ್ಲಿ ಬಿಡ್ತಾರೆ ಅಂತ ಕಾಯ್ತಾ ಇದ್ದೆ ನಿನ್ನೆನೆ, ಬಟ್ ನಿನ್ನೆ ಬಿಟ್ಟಿಲ್ಲ, ಇವತ್ತು ಬಿಟ್ಟಿದ್ದಾರೆ. ಒಂದು 2 hours ಎಗೋ ಬಿಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ಡಬ್ ಚೆನ್ನಾಗಿದೆ. ಈ ಎರಡು ಮೂವಿದು ಏನಂದ್ರೆ ಟ್ರೇಲರ್ ಬಿಟ್ಟಿದಾರಲ್ವಾ, ಇದ್ರ ಬಗ್ಗೆ ಮಾತಾಡೋಣ ಅಂತ. ಮೊದಲನೇದಾಗಿ ನಮ್ಮ ಲವ್ ಮಾಕ್ಟೇಲ್ 3 ಇದ್ರ ಬಗ್ಗೆ ಮಾತಾಡೋದಾದ್ರೆ ಮಾರ್ಚ್ 19ಕ್ಕೆ ಇವ್ರು ಬರ್ತಾ ಇದ್ದಾರೆ. ಅಂದ್ರೆ ಮೂವಿ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಬರಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಜೂನ್ 4ಕ್ಕೆ ಮುಂದೂಡಿಕೆ ಆಗಿದೆ ಟಾಕ್ಸಿಕ್ದು. ಈ ಕಡೆ ಲವ್ ಮಾಕ್ಟೇಲ್ 3 ಅವರು ಹಚ್ಕೆದ್ಬಿಟ್ಟು ಇವಾಗ ಪ್ರಮೋಷನ್ ಎಲ್ಲ ಮಾಡಬೇಕು, ಟ್ರೇಲರ್ ಬೇರೆ ಬಿಟ್ಟರು ನಿನ್ನೆ. ಸೊ ಒಂಥರ ಮಾರ್ಚ್ 19 ಪಟ ಅಂತ ಬರ್ತಾ ಇದ್ದಾರೆ. ಆಮೇಲೆ ಏನಂದ್ರೆ ಕಂಟೆಂಟ್ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರಮೋಷನಲ್ ಏನು ವಿಡಿಯೋಸ್ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಹೇಳ್ತಾ ಇದ್ದಾರೆ ಇದು ಕೊನೆ ಕತೆ ಕೊನೆ ಅಧ್ಯಾಯ ಅಂತ. ಟ್ರೇಲರಲ್ಲೂ ಕೂಡ ಅದೇ ಹೇಳಿದ್ದಾರೆ. ಸೊ ಟ್ರೇಲರ್ ನೋಡಿದ್ರೆ ನೀವು ಒಂಥರ ರೀಕ್ಯಾಪ್ ಟ್ರೇಲರ್ ಅಂತಾನೆ ಹೇಳ್ಬೇಕು. ಅಂದ್ರೆ ಲವ್ ಮಾಕ್ಟೇಲ್ 1, 2 ಇದೆಲ್ಲ ಸ್ವಲ್ಪ ಜಾಸ್ತಿನೇ ಅದರಲ್ಲಿ ಹೇಳಿದ್ರು. ಅಂದ್ರೆ 2 ನಿಮಿಷ 57 ಸೆಕೆಂಡ್ ಏನೋ ಇದೆ ಆ ಒಂದು ಟ್ರೇಲರ್. ಅದರಲ್ಲಿ 2 ನಿಮಿಷ ಲವ್ ಮಾಕ್ಟೇಲ್ 1, 2 ಇದ್ರ ಬಗ್ಗೆನೇ ಹೇಳಿದ್ರು. ಅಂದ್ರೆ ಲವ್ ಮಾಕ್ಟೇಲ್ 3 ಅಲ್ಲಿ ಏನಾಗುತ್ತೆ ಏನ್ ಕತೆ ಸ್ವಲ್ಪ ಜಾಸ್ತಿ ಏನು ಬಿಟ್ಟೇ ಕೊಟ್ಟಿಲ್ಲ ಅನ್ನೋ ತರ. ಅಷ್ಟೇ ಏನಂದ್ರೆ ತಂದೆ ಮತ್ತು ಮಗಳ ಒಂದು ಬಾಂಧವ್ಯ ಪ್ರೀತಿ ಅದ್ರ ಬಗ್ಗೆ ಒಂಚೂರು ತೋರಿಸಿದ್ದಾರೆ. ಬಿಟ್ರೆ ಒಂದು ಹೊಸ ಕ್ಯಾರೆಕ್ಟರ್ಗಳು ಒಂದೆರಡು ಆ್ಯಡ್ ಮಾಡಿದ್ದಾರೆ ಅಂತ. ಬಟ್ ಏನೇ ಹೇಳಿ ಲವ್ ಮಾಕ್ಟೇಲ್ ಅಂತ ಬಂದ್ರೆ ಸಾಂಗ್ಸ್ಗಳು ಒಂದೊಂದು ಅದ್ಭುತವಾಗಿರ್ತವೆ. ಸೊ ಈ ಒಂದು ಮೂವಿಲೂ ಕೂಡ ಸಾಂಗ್ಸ್ ಮಾತ್ರ ಸಾಕಾಗಿರುತ್ತೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ ಅಂತ. ಆಮೇಲೆ ಲವ್ ಮಾಕ್ಟೇಲ್ ಅಂದ್ರೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಅದು ಎಮೋಷನಲ್ ಟಚ್ ಕೊಡುತ್ತೆ ಅಂತ. ನೀವು 1 ಅಲ್ಲೂ ನೋಡಿ 2 ಅಲ್ಲೂ ನೋಡಿ. ಸೊ ಎಮೋಷನಲ್ ಟಚ್ ಇತ್ತು. ಇವಾಗ ಲವ್ ಮಾಕ್ಟೇಲ್ 3 ಅಲ್ಲಿ ಅದೇ ತರ ಎಮೋಷನಲ್ ಟಚ್ ಏನಾದ್ರೂ ಇರುತ್ತಾ? ಸೊ ಕಂಟೆಂಟ್ ಯಾವ ತರ ಇರುತ್ತೆ ಒಂಚೂರು, ಅಂದ್ರೆ ಸ್ಟೋರಿ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಸೊ ಸ್ಟೋರಿ ಯಾವ ತರ ಇರುತ್ತೆ, ನ್ಯಾರೇಷನ್ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೂವಿ. ಆಮೇಲೆ ಈ ಮೂವಿ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರಂಗೆ ಮಾರ್ಚ್ 19 ಅವತ್ತಿನ ದಿನಾನೇ ಒಂದು ಪ್ಯಾನ್ ಇಂಡಿಯಾ ಮೂವಿ ಬರ್ತಾ ಇದೆ. ಯಾವುದು ಅಂತಂದ್ರೆ ದುರಂಧರ್ ದ ರಿವೆಂಜ್ ಅಂತ. ಟ್ರೇಲರ್ ಬಿಟ್ಟಿದ್ರು, ಅದೇ ನಿನ್ನೆ ಹಿಂದಿಲಿ ಬಿಟ್ಟಿದ್ರು, ಬಟ್ ಇವತ್ತು ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಡಬ್ಬಿಂಗ್ ಕೂಡ ಸಖತ್ತಾಗಿದೆ. ಅಂದ್ರೆ ಕೆಲವೊಂದು ಡೈಲಾಗ್ಸ್ ಇದಾವೆ, ಸೂಪರ್ ಆಗಿದೆ. ಅಂದ್ರೆ ಮಿಡಲ್ ಅಲ್ಲಿ ಸಂಜಯ್ ದತ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಯಾವನು ನೋವು ಅನುಭವಿಸ್ತಾನೆ ಅವನೇ ಗಂಡ್ಸು. ಸೊ ಈ ತರದೆಲ್ಲ ಕೆಲವೊಂದು ಡೈಲಾಗ್ಸ್ ಎಲ್ಲ ಇದಾವೆ. ಕನ್ನಡದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಆಮೇಲೆ ಆಕ್ಷನ್ ಸೀಕ್ವೆನ್ಸಿಗೆ ಬಂದ್ರೆ ಏನು ಆಕ್ಷನ್ ಗುರು, ಬ್ರೂಟಲ್ ಅಂದ್ರೆ ಬ್ರೂಟಲ್ ಆಗಿ ತೋರಿಸ್ತಿದ್ದಾರೆ. ಸೊ ಫಸ್ಟ್ ದುರಂಧರ್ 1 ಅಲ್ಲಿ ನಿಮ್ಗೆಲ್ಲ ಗೊತ್ತಿರಂಗೆ ಯಾವ ತರ ಇತ್ತು ಅಂತ ಕತೆ. ಅಂದ್ರೆ ಈ ಕಡೆ ನಮ್ಮ ಹಂಜಾ ಒಂದು ಪಾರ್ಟ್ ನಿಭಾಯಿಸ್ತಾ ಇದಾರಲ್ಲ ರಣವೀರ್ ಸಿಂಗ್ ಅವ್ರು ಯಾಕೆ ಅಲ್ಲಿಗೆ ಹೋದ್ರು ಅನ್ನೋದು ಇವಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಅಲ್ಲಿ ಹೋಗಿದ್ಮೇಲೆ ಏನೇನ್ ಮಾಡಿದ್ರು ಅದೆಲ್ಲ, ರೆಮನ್ ಡೆಕೈತ್ನ ಹೆಂಗ್ ಹೊಡಿದ್ರು ಅದೆಲ್ಲ ತೋರಿಸಿದ್ರು ಪಾರ್ಟ್ 1 ಅಲ್ಲಿ. ಆಮೇಲೆ ಸಾಂಗ್ಸ್ ಅಂತೂ ಕ್ರೇಜ್ ಆಗಿತ್ತು ಪಾರ್ಟ್ 1 ಅಲ್ಲಿ. ಆಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಇನ್ನು ಪಾರ್ಟ್ 2 ಅಲ್ಲಿ ರಣವೀರ್ ಸಿಂಗ್ ಅವರು ಯಾಕೆ ಹಿಂಗಾದ್ರು ಅಂದ್ರೆ ಏನು ಅವ್ರಿಗೆ ಮೋಟಿವೇಶನ್ ಏನಿತ್ತು, ಬಿಹೈಂಡ್ ದ ಸೀನ್ ಏನ್ ಮೋಟಿವೇಶನ್ ಇತ್ತು, ಸೊ ಅದೆಲ್ಲ ತೋರಿಸ್ತಾರೆ. ಆಮೇಲೆ ರಿವೆಂಜ್ ಯಾವ ತರ ತಗೋತಾರೆ ಅನ್ನೋದು ಈ ಒಂದು ದುರಂಧರ್ ಪಾರ್ಟ್ 2 ಅಂದ್ರೆ ದುರಂಧರ್ ದ ರಿವೆಂಜ್ ಅಲ್ಲಿ ಗೊತ್ತಾಗುತ್ತೆ ಅಂತ. ಬಟ್ ಟ್ರೇಲರ್ ಅಲ್ಲಿ ನೀವು ನೋಡಿ ಒಂಥರ ಸೂಪರ್ ಆಗಿ ತೋರಿಸಿದ್ದಾರೆ ಗುರು. ಅಂದ್ರೆ ಬೀಸ್ಟ್ ಮೋಡ್ ಆನ್ ಬ್ರೂಟಲ್ ಆಗಿ ತೋರಿಸಿದ್ದಾರೆ. ಅಂದ್ರೆ ನಿಮ್ ನೋಡಿ ಮೇಜರ್ ಇಕ್ಬಾಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲ, ಅದು ಅರ್ಜುನ್ ರಾಮ್ಪಾಲ್ ಅವ್ರು ಮಾಡ್ತಾ ಇದ್ದಾರೆ. ಅವರು ಸಕ್ಕತ್ತಾಗಿ ನಿಭಾಯಿಸಿದ್ದಾರೆ. ಆಕ್ಟರ್ ಸೂಪರ್ ಆಕ್ಟರ್ ಅವರು ಚೆನ್ನಾಗಿ ಕ್ಯಾರೆಕ್ಟರ್ ನಿಭಾಯಿಸ್ತಾರೆ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಕಡೆ ಸಂಜಯ್ ದತ್ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಏನ್ ಹೇಳಿ ನೀವು, ರಣವೀರ್ ಸಿಂಗ್ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಮೂವಿ ಡೈರೆಕ್ಟರ್ ನಿಮ್ಗೆಲ್ಲ ಗೊತ್ತಿರಂಗೆ ಆದಿತ್ಯ ಧಾರ್. ಉರಿ ಏನು ಮೂವಿ ಬಂದಿತ್ತಲ್ಲ, ಉರಿನ ಡೈರೆಕ್ಟ್ ಮಾಡಿರುವಂತ ಆದಿತ್ಯ ಧಾರ್ ಇವರು ಒಂಥರ ಗೊತ್ತಲ್ಲ, ಅವ್ರು ಹಚ್ಕೆದ್ಬಿಟ್ಟೆ ಡೈರೆಕ್ಷನ್ ಎಲ್ಲ ಮಾಡ್ತಾರೆ. ಅಂದ್ರೆ ಏನೇ ಇದ್ರು ಫುಲ್ಲು ಬ್ರೂಟಲ್ ಆಗಿ ತೋರಿಸ್ತಾರೆ. ಅಂದ್ರೆ ಒಂಥರ ಆಕ್ಷನ್ ಎಲ್ಲ ಯಾವ ತರ ಇರುತ್ತೆ ಅಂತಂದ್ರೆ ಮ್ಯಾನ್ ಟು ಮ್ಯಾನ್ ಫೈಟ್ ಮಾಡೋ ತರನೇ ಇರುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಕೂಡ ಹೊಡಿತಾರೆ ಗುರು, ಅದು ಮಾತ್ರ ಕ್ರೇಜ್ ಆಗಿತ್ತು. ಏನಂತಂದ್ರೆ ಪಾಕಿಸ್ತಾನದ ಅಂದ್ರೆ ಪಾಕಿಸ್ತಾನ ಅನ್ಕೊಳ್ಳಿ, ಅಂದ್ರೆ ಪಾಕಿಸ್ತಾನದ ಭವಿಷ್ಯವನ್ನ ಒಬ್ಬ ಹಿಂದೂಸ್ತಾನಿ ನಿರ್ಧರಿಸ್ತಾನೆ ಅಂತ. ಆ ತರದೆಲ್ಲ ಡೈಲಾಗು ಸಾಕಾಗಿತ್ತು ಕೊನೆಯಲ್ಲಿ. ಸೊ ಒಂಥರ ಮಜಾ ಇರುತ್ತೆ ಈ ಮೂವಿ ಮಾತ್ರ. ನೋಡ್ಬೇಕು ಯಾವ ತರ ಇರುತ್ತೆ. ಮಾರ್ಚ್ 19ಕ್ಕೆ ಲವ್ ಮಾಕ್ಟೇಲ್ 3 ಬರುತ್ತೆ, ಈ ಕಡೆ ದುರಂಧರ್ ದ ರಿವೆಂಜ್ ಬರುತ್ತೆ. ಸೊ ಎಲ್ರು ಕಾತುರತೆಯಿಂದ ಕಾಯೋಣ. ಇನ್ನು ಲವ್ ಮಾಕ್ಟೇಲ್ 3 ಆಮೇಲೆ ದುರಂಧರ್ ದ ರಿವೆಂಜ್ ಈ 2 ಮೂವಿಗಳ ಟ್ರೇಲರ್ ಬಿಟ್ಟಿದ್ರಲ್ಲ, ಇದನ್ನ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಯಾವ ಮೂವಿನ ನೀವು ಫಸ್ಟ್ ನೋಡಕ್ ಹೋಗ್ತೀರಾ ಅದೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.